ಹೆಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರೆಂದು ಭಾವಿಸುತ್ತೇನೆ. ನಾವು ಈ ವಿಡಿಯೋದಲ್ಲಿ ಅಯೋಧ್ಯ ರಾಮ ಮಂದಿರದ ಬಗ್ಗೆ ನಮಗೆ ತಿಳಿದುಕೊಳ್ಳಬೇಕಾದ 11 ಅಪರಿಚಿತ ಸಂಗತಿಗಳ ಬಗ್ಗೆ ತಿಳಿಯೋಣ. ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿರುವ ಹಿಂದೂ ದೇವಾಲಯ ರಾಮ ಅಯೋಧ್ಯ ಮಂದಿರವು ಪ್ರಗತಿಯಲ್ಲಿರುವ ಅತ್ಯಂತ ಗಮನಾರ್ಹವಾದ ನಿರ್ಮಾಣಗಳಲ್ಲಿ ಒಂದಾಗಿದೆ. ರಾಮನ ಜನ್ಮಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣ ನಡೆಯುತ್ತಿರುವ ನಿರ್ಮಾಣ ಪ್ರಗತಿಯಲ್ಲಿದ್ದು, ದೇವಾಲಯವನ್ನು ಸಂಪೂರ್ಣ ಕುಟುಂಬದವರು ಮಾಡಿದ ವಿನ್ಯಾಸಕ್ಕೆ ರೂಪಿಸಲು ದೇವಾಲಯದ ಇತ್ತೀಚಿನ ಸಮಾರಂಭವನ್ನು ಆಗಸ್ಟ್ 5, 2020ರಂದು ನಡೆಸಲಾಯಿತು. ಸಮಾರಂಭವು ಭೂಮಿ ಪೂಜೆಯನ್ನು ಒಳಗೊಂಡಿತ್ತು. ಇದು ಮಹತ್ವದ ಘಟನೆಯಾಗಿದೆ. ಆಚರಣೆ ಹೀಗೆ ಹೇಳುವುದಾದರೆ, ದೇವಸ್ಥಾನದ ಚಿತ್ರವನ್ನು ವೀಕ್ಷಿಸಲು ಗ್ರಾಮದಾದ್ಯಂತ ನೂರಾರು ಜನರು ನೆರೆದಿದ್ದರು ಮತ್ತು ಅದರ ರಚನೆಯು ವಿವಿಧ ಸಾಮಾಜಿಕ ಮಾಧ್ಯಮ ಫೀಡ್ಗಳಲ್ಲಿ ಪ್ರಸ್ತುತವಾಗಿತ್ತು. ಬಹುತೇಕ ಎಲ್ಲರಿಗೂ ತಿಳಿದಿರುವ ಅಯೋಧ್ಯೆ ರಾಮಮಂದಿರವು ಶೀಘ್ರದಲ್ಲೇ ತನ್ನ ನಿರ್ಮಾಣ ಕಾರ್ಯವನ್ನು ಪೂರ್ಣಗೊಳಿಸುತ್ತದೆ ಮತ್ತು ಜನರಿಗೆ ಭೇಟಿ ನೀಡಲು ಹಣವು ಮಾಡಿಕೊಡುತ್ತದೆ. ಆದಾಗ್ಯೂ, ಅನೇಕ ಜನರಿಗೆ ತಿಳಿದಿಲ್ಲದ ಕೆಲವು ಸಂಬಂಧಿತ ಸಂಗತಿಗಳನ್ನು ಮತ್ತು ಪ್ರಮುಖ ಐತಿಹಾಸಿಕ ಗುರುತುಗಳನ್ನು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ. ನಂಬರ್ 1. 2587 ಪ್ರದೇಶಗಳಾದ್ಯಂತ ಪವಿತ್ರ ಮಣ್ಣು. ಅಯೋಧ್ಯ ರಾಮ ಮಂದಿರದ ನಿರ್ಮಾಣದ ಬಗ್ಗೆ ಅತ್ಯಂತ ಆಕರ್ಷಕವಾದ ಸಂಗತಿಗಳಲ್ಲಿ ಒಂದು ಅಡಿಪಾಯದ ವಿನ್ಯಾಸವಾಗಿದೆ. ಇದನ್ನು 2587 ಪ್ರದೇಶಗಳಿಂದ ಬರುವ ಪವಿತ್ರ ಮಣ್ಣನ್ನು ಬಳಸಿ ಮಾಡಲಾಗಿದೆ. ಉದಾಹರಣೆಗೆ, ಜೂನಿ, ಬಿತ್ತೂರಿ, ಯಮನೋತ್ರಿ, ಅಲ್ಫಿದಟ್ಟಿ, ಚಿತ್ತೋರಗಢ, ಶಿವಾಜಿಯ ಕೋಟೆ, ಗೋಲ್ಡನ್ ಟೆಂಪಲ್ ಮತ್ತು ಇತರ ಅನೇಕ ಪವಿತ್ರ ಸ್ಥಳಗಳು ಅದರ ಅಡಿಪಾಯಕ್ಕೆ ಕೊಡುಗೆ ನೀಡುತ್ತವೆ. ನಂಬರ್ 2. ಭಾರತದ ಅತಿದೊಡ್ಡ ದೇವಾಲಯ. ರಾಮ ಮಂದಿರವು ಅದರ ವಿನ್ಯಾಸದ ಪ್ರಕಾರ ಭಾರತದ ಅತಿದೊಡ್ಡ ದೇವಾಲಯವಾಗಲಿದೆ. ದೇವಾಲಯವನ್ನು ವಿನ್ಯಾಸಗೊಳಿಸಿದ ಸಂಪೂರ್ಣ ಕುಟುಂಬವು 30 ವರ್ಷಗಳ ಹಿಂದೆ ಚಂದ್ರಕಾಂತ್ ಸಂಪೂರ್ ಅವರ ಬಗ್ಗೆ ಆಶೀಶ್ ಸಂಪೂರ್ ಅವರ ವಿನ್ಯಾಸವನ್ನು ನಿರ್ಮಿಸಿದ್ದಾರೆ ಎಂದು ಚರ್ಚಿಸಿದ್ದಾರೆ. ಕುಟುಂಬದ ಪ್ರಕಾರ ದೇವಾಲಯದ ಎತ್ತರವು 28,000 ಚದರ ಅಡಿ ವಿಸ್ತೀರ್ಣದೊಂದಿಗೆ ಸುಮಾರು 161 ಅಡಿಗಳನ್ನು ತಲುಪುತ್ತದೆ. ನಂಬರ್ 3. ದೇವಾಲಯದ ಕೆಳಗೆ ಟೈಮ್ ಕ್ಯಾಪ್ಸೂಲ್ಸ್. ಉತ್ತರ ಪ್ರದೇಶದಲ್ಲಿ ಅನೇಕ ಸುದ್ದಿ ಮೂಲಗಳ ಆಧಾರದ ಮೇಲೆ ಅಧಿಕಾರಿಗಳು ಅಯೋಧ್ಯೆ ರಾಮ ಮಂದಿರ ದೇವಾಲಯದ ಕೆಳಗೆ ನೆಲದ ಅಡಿ ಸುಮಾರು 2,000 ಅಡಿಗಳಷ್ಟು ಸಮಯದ ಕ್ಯಾಪ್ಸೂಲ್ ಅನ್ನು ಇರಿಸುತ್ತಾರೆ ಎಂದು ತಿಳಿದುಬಂದಿದೆ. ವರದಿಗಳ ಪ್ರಕಾರ, ಸಮಯದ ಕ್ಯಾಪ್ಸೂಲ್ಸ್ ಅನ್ನು ಇರಿಸುವ ಏಕೈಕ ಉದ್ದೇಶವನ್ನು ದೇವಾಲಯದ ಗುರುತನ್ನು ರಕ್ಷಿಸುವುದಾಗಿದೆ. ಇದರಿಂದ ಅದು ಭವಿಷ್ಯದ ಮರೆತುಹೋಗುವುದಿಲ್ಲ. ಕ್ಯಾಪ್ಸೂಲ್ಸ್ ರಾಮಮಂದಿರ, ಭಗವಾನ್ ರಾಮ ಮತ್ತು ಅವರ ಜನ್ಮಸ್ಥಳವಾದ ಅಯೋಧ್ಯೆಯ ಬಗ್ಗೆ ತಾಮ್ರದ ತಟ್ಟೆಯಲ್ಲಿ ಬರೆದಿರುವ ಸಂಬಂಧಿತ ಮಾಹಿತಿಯನ್ನು ಹೊಂದಿರುತ್ತದೆ. ನಂಬರ್ 4. ಪೌರಾಣಿಕ ದೇವಾಲಯದ ಬಗೆಗಿನ ಬಗೆಹರಿಯದ ಸಮೀಕ್ಷೆ. ಉತ್ತರ ಪ್ರದೇಶದ ಸುದ್ದಿ ಮೂಲಗಳ ಪ್ರಕಾರ, ಪುರಾತತ್ವ ಶಾಸ್ತ್ರದ ಸಮೀಕ್ಷೆಯು ಬಾಬರಿ ಮಸೀದಿಯನ್ನು ಮೊದಲೇ ಅಸ್ತಿತ್ವದಲ್ಲಿದ್ದ ಹಳೆಯ ರಚನೆಯ ಮೇಲೆ ನಿರ್ಮಿಸಲಾಗಿದೆ ಎಂದು ಸೂಚಿಸುತ್ತದೆ. ನ್ಯಾಯಾಲಯವು ಸಮೀಕ್ಷೆಗಳನ್ನು ಪರಿಗಣಿಸುತ್ತಿತ್ತು. ಇತರ ಸಮೀಕ್ಷೆಗಳು ಮೊದಲೇ ಅಸ್ತಿತ್ವದಲ್ಲಿರುವ ರಚನೆಯು ರಾಮನ ಯುಗದ ರಾಮ ಮಂದಿರವಾಗಿದೆ ಎಂದು ಸೂಚಿಸುತ್ತದೆ. ಆದಾಗ್ಯೂ, ಭಾರತೀಯ ಇತಿಹಾಸಕಾರರಾದ ಸರ್ವಪಲ್ಲಿ ಗೋಪಾಲ್ ಅವರು ಅಯೋಧ್ಯೆಯಲ್ಲಿ ಮಾನವ ನಾಗರಿಕತೆಯ ಕುರುಹುಗಳು ಕೇವಲ 2,800 ವರ್ಷಗಳ ಹಿಂದಿನದು ಎಂದು ಸೂಚಿಸುತ್ತಾರೆ. ಮತ್ತೊಂದೆಡೆ, ಭಗವಾನ್ ರಾಮನ ದಂತಕಥೆಗಳು 5,000 ವರ್ಷಗಳ ಹಿಂದೆ ಹೋಗುತ್ತವೆ. ನಂಬರ್ 5. 150 ಪವಿತ್ರ ನದಿ ನೀರಿನ ಸಂಯೋಜನೆ. ಆಗಸ್ಟ್ 5ರಂದು ನಡೆದ ಪವಿತ್ರ ಸಮಾರಂಭವು ಭಾರತದಾದ್ಯಂತ 150 ಪವಿತ್ರ ನದಿಗಳಿಂದ ಪವಿತ್ರ ನೀರನ್ನು ಹೊಂದಿರುವ ಅಡಿಪಾಯದ ವಿನ್ಯಾಸದೊಂದಿಗೆ ವಿಶೇಷ ಪವಿತ್ರ ನೀರನ್ನು ಹೊಂದಿತು. ಈ ನದಿ ನೀರಿನ ಸಂಯೋಜನೆಯ ಶಬ್ದ
ವೈಜ್ಞಾನಿಕ ಮಹಾಕವಿ ತ್ರಿಫಲ ಮತ್ತು ರಾಧೆ ಶ್ಯಾಮ್ ಪಾಂಡೆ ಎಂಬ ಇಬ್ಬರು ಸಹೋದರರ ಕುಟುಂಬದಿಂದ ಬಂದಿದೆ. ಈ ಪವಿತ್ರ ನೀರಿನ ಸಂಯೋಜನೆಯು ಶ್ರೀಲಂಕಾದ 3 ಸಮುದ್ರದ 8 ನದಿಗಳ ಮತ್ತು ಮಣ್ಣಿನ ಮಿಶ್ರಣವಾಗಿದೆ. ಹೆಚ್ಚುವರಿಯಾಗಿ ಮಾನಸರೋವರದ ನೀರು ಕೂಡ ಸಂಯೋಜನೆಯಲ್ಲಿ ಭಾಗವಾಗಿತ್ತು. ಅದರೊಂದಿಗೆ ಪಶ್ಚಿಮ ಜೈನ್ಸ್ಟಿಯಾ ಹಿಲ್ಸ್ನಲ್ಲಿರುವ 600 ವರ್ಷಗಳಷ್ಟು ಹಳೆಯದಾದ ದುರ್ಗಾ ದೇವಾಲಯದ ನೀರು ಮೈಂಡಂಗ್ ಮತ್ತು ಮೈಂಡ್ಯೂ ನದಿಯ ನೀರು ಕೂಡ ಪವಿತ್ರ ನೀರಿನ ಮಿಶ್ರಣದ ಭಾಗವಾಗಿತ್ತು. ನಂಬರ್ 6. ನಿರ್ಮಾಣದಲ್ಲಿ ಕಬ್ಬಿಣದ ಉಕ್ಕಿನ ಬಳಕೆ ಇಲ್ಲ. ಉತ್ತರ ಪ್ರದೇಶದ ಸುದ್ದಿಯ ಹಲವು ಮೂಲಗಳ ಪ್ರಕಾರ ರಾಮ ಮಂದಿರವನ್ನು ಸಂಪೂರ್ಣವಾಗಿ ಕಲ್ಲುಗಳಿಂದ ಮಾಡಲಾಗುವುದು. ದೇವಾಲಯದ ತಯಾರಿಕೆಯಲ್ಲಿ ಉಕ್ಕು ಅಥವಾ ಕಬ್ಬಿಣವನ್ನು ಬಳಸಲಾಗುವುದಿಲ್ಲ. ನಿರ್ಮಾಣ ಯೋಜನೆಯ ಮೇಲ್ವಿಚಾರಕರಾದ ಅನ್ನುಭಾಯಿ ಸಂಪೂರ ಅವರ ಕಬ್ಬಿಣದ ಬದಲಿಗೆ ತಾಮ್ರ, ಬಿಳಿ, ಸಿಮೆಂಟ್ ಮತ್ತು ಮರದಂತಹ ಇತರ ಅಂಶಗಳನ್ನು ಬಳಸಿಕೊಳ್ಳಲಾಗುವುದು ಎಂದು ಘೋಷಿಸಿದರು. ನಂಬರ್ 7. ನಿರ್ಮಾಣಕ್ಕಾಗಿ ವಿತ್ತೀಯ ದೇಣಿಗೆ. ನಿರ್ಮಾಣಕ್ಕೆ ಅಗತ್ಯವಾದ ಪೂರೈಕೆಯ ಹೊರತಾಗಿ ಅನೇಕ ಉನ್ನತ ಅಧಿಕಾರಿಗಳು ಅಯೋಧ್ಯೆ ರಾಮ ಮಂದಿರದ ನಿರ್ಮಾಣಕ್ಕೆ ಹೆಚ್ಚಿನ ಅಂತರದಿಂದ ವಿತ್ತೀಯ ಮೌಲ್ಯಗಳನ್ನು ದಾನ ಮಾಡಿದ್ದಾರೆ. ಉದಾಹರಣೆಗೆ, ಸಿಎಂ ಅಜಿತನಾಥ್ ಯೋಗಿ ಸರಿಸುಮಾರು 11 ಲಕ್ಷ, ಕೇಶವ್ ಪ್ರಸಾದ ಮೌರ್ಯ ಬಾಪು ಉತ್ತರ ಪ್ರದೇಶದ ಉಪ ಮುಖ್ಯಮಂತ್ರಿ 6.60 ಲಕ್ಷ ಮತ್ತು ಮುರಾರಿ ಬಾಪು 5 ಕೋಟಿ ದೇಣಿಗೆ ನೀಡಿದ್ದಾರೆ. ನಂಬರ್ 8. ದೇವಾಲಯದ ವಿನ್ಯಾಸದಲ್ಲಿನ ಸೊಗಸಾದ ವೈಶಿಷ್ಟ್ಯಗಳು. ಉತ್ತರ ಪ್ರದೇಶದ ಹಿಂದಿ ಸುದ್ದಿಗಳ ಅನೇಕ ಸಂಪನ್ಮೂಲಗಳು ಮಾತನಾಡುವಂತೆ ದೇವಾಲಯವು 128 ಅಡಿ ಎತ್ತರ, 268 ಅಡಿ ಉದ್ದ ಮತ್ತು 140 ಅಡಿ ಅಗಲವಿರುವ 2 ಅಂತಸ್ತನ್ನಾಗಿದೆ. ದೇವಾಲಯದ ನೆಲ ಮಹಡಿಯಲ್ಲಿ ಸುತ್ತಮುತ್ತಲಿನ ವಿನ್ಯಾಸವು ಭಗವಾನ್ ರಾಮನ ಕಥೆ, ಅವನ ಜನ್ಮ ಮತ್ತು ಅವನ ಬಾಲ್ಯವನ್ನು ಚಿತ್ರಿಸುತ್ತದೆ. ಮೊದಲ ಮಹಡಿಯಲ್ಲಿ ವಿನ್ಯಾಸ ರಚನೆಯ ಭಗವಾನ್ ರಾಮನ ದರ್ಬಾರ್ ಮತ್ತು ಚಿತ್ರಿಸುತ್ತದೆ. ದೇವಾಲಯದ ಅತ್ಯಂತ ವಿಶಿಷ್ಟ ಲಕ್ಷಣವೇನೆಂದರೆ ರಾಜಸ್ಥಾನದ ಭರತ್ಪುರದಿಂದ ಸಂಗ್ರಹಿಸಲಾದ ಬನ್ಸಿ ಮಹರ್ಪುರ್ ನಿರ್ಮಾಣದಲ್ಲಿ ಗುಲಾಬಿ ಮರಳುಗಳನ್ನು ಬಳಕೆಯಾಗಿದೆ. ಜೊತೆಗೆ 360 ಸ್ತಂಭಗಳನ್ನು ನಾಗರ ಶೈಲಿಯ ವಿನ್ಯಾಸದೊಂದಿಗೆ ಪ್ರತ್ಯೇಕವಾಗಿ ಮಾಡಲಾಗುವುದು ಎಂದು ವರದಿಗಳು ಹೇಳುತ್ತವೆ. ಏನಾತ್ಮಧ್ಯೆ 57 ಎಕರೆ ಭೂಮಿಯಲ್ಲಿ 10 ಎಕರೆ ದೇವಾಲಯದ ಸಂಕೀರ್ಣವನ್ನು ಒಳಗೊಂಡಿರುತ್ತದೆ. ದೇವಾಲಯ ನಿರ್ಮಾಣಕ್ಕಾಗಿ ಉಳಿದ ಪ್ರದೇಶಗಳನ್ನು ರಾಮ ಮಂದಿರದ ಸುತ್ತಲಿನ 4 ಸಣ್ಣ ದೇವಾಲಯಗಳನ್ನು ಒಳಗೊಂಡಿರುತ್ತದೆ. ನಂಬರ್ 9. ನಿರ್ಮಾಣಕ್ಕೆ ಬಳಸಲಾಗುವ ವಿಶೇಷ ಇಟ್ಟಿಗೆಗಳು. ಅಯೋಧ್ಯೆಯ ಸುದ್ದಿಗಳ ಪ್ರಕಾರ ದೇವಾಲಯವನ್ನು ನಿರ್ಮಿಸಲು ಶ್ರೀರಾಮ ಎಂದು ಕೆತ್ತಲಾದ ವಿಶೇಷ ಇಟ್ಟಿಗೆಗಳನ್ನು ಬಳಸಲಾಗುವುದು. ಈ ಇಟ್ಟಿಗೆಗಳು ಬಳಕೆಯಲ್ಲಿ ಅವುಗಳ ಕೆಲವು 30 ವರ್ಷಗಳ ಅವಧಿಯಲ್ಲಿ ಬಳಕೆಯಾಗಿಲ್ಲ. ಈ ಹಳೆಯ ಇಟ್ಟಿಗೆಗಳು ರಾಮ್ ಶಿಲಾಸ್ ಎಂಬ ಇನ್ನೊಂದು ಹೆಸರು ಇದೆ. ಅಯೋಧ್ಯೆಯು ಶಿಲಾನ್ಯಾಸದಿಂದ ವಶಪಡಿಸಿಕೊಳ್ಳುವ ಮೊದಲು 1980ರವರೆಗೆ ದೇಶದಾದ್ಯಂತ ಎಲ್ಲ ಭಕ್ತರು ಈ ಇಟ್ಟಿಗೆಗಳನ್ನು ಸಂಗ್ರಹಿಸುತ್ತಿದ್ದರು. ಏನಾತ್ಮದಿ ಇಟ್ಟಿಗೆಗಳು ವಿಶೇಷ ಬ್ಯಾಚ್ ಪ್ರಸ್ತುತ ಯುಪಿಯಲ್ಲಿ ಇಟ್ಟಿಗೆ ಮಾಲೀಕರಿಂದ ಅಭಿವೃದ್ಧಿಯಲ್ಲಿ ಪ್ರಗತಿಸಲಾಯಿತು. ಇಟ್ಟಿಗೆಗಳು ಬ್ಯಾಚ್ ಭಗವಾನ್ ರಾಮನ ಹೆಸರಿನ ಶಾಸನವನ್ನು ಹೊಂದಿರುವ ಧೂಮತ್ ಮಣಿಯ ನಿರ್ದಿಷ್ಟ ಸೂತ್ರವನ್ನು ಹೊಂದಿದೆ. ಅಯೋಧ್ಯೆ ರಾಮಮಂದಿರ ನಿರ್ಮಾಣಕ್ಕೆ ತಲಾ 3 kg ತೂಕದ 51,000 ಇಟ್ಟಿಗೆಗಳನ್ನು ದೇಣಿಗೆ ಸ್ವೀಕರಿಸಲಾಗಿದೆ. ನಂಬರ್ 10. ಟೆಂಪಲ್ ಟೌನ್ ರಾಮ ಮಂದಿರವನ್ನು ಪುನರ್ನಿರ್ಮಾಣ ಮಾಡಲು ಹೆಚ್ಚುವರಿ ನಿಧಿಗಳು ಅಯೋಧ್ಯೆಯಲ್ಲಿ ಗಮನಾರ್ಹವಾದ ಗುರುತನ್ನು ಮಾಡುತ್ತದೆ. ಈ ಹಿಂದೆ ಅದರ ಬಗ್ಗೆ ತಿಳಿದಿರುವ ಮೇಲೆ ಈಗ ಮಹತ್ವದ ಗುರುತು ಹೊಂದಿರುವ ಸ್ಥಳ ಮೂಲಗಳ ಪ್ರಕಾರ ಇಡೀ ಪಟ್ಟಣವು ಮೇಕ್ಓವರ್ ಮೂಲಕ ಹೋಗುತ್ತದೆ. ಹೊಸ ಬೆಳವಣಿಗೆ ಮತ್ತು ಇತರ ಯೋಜನೆಗಳಿಂದ ಪ್ರಾರಂಭಿಸಿ ಪ್ರಧಾನಿ ಮೋದಿ 500 ಕೋಟಿ ಮೌಲ್ಯದ ಅಭಿವೃದ್ಧಿ ಯೋಜನೆಗಳನ್ನು ಹೊರತರಲು ಸಿದ್ಧರಾಗಿದ್ದಾರೆ. ಧನ್ಯವಾದಗಳು. ಏನಾರ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ದಯವಿಟ್ಟು ಕ್ಷಮಿಸಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.